ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಕಸ್ಟರ್ಡ್ ಪೌಡರ್ ತೊಗೊಂಡು ಫ್ರೂಟ್ ಸಲಾಡ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಬೇಕಾಗಿರುವಂಥ ಹಣ್ಣುಗಳು ತೊಗೊಂಡಿದ್ದೀನಿ. ಬಾಳೆಹಣ್ಣು, ಒಂದೇ ಒಂದು ಸೇಬುಹಣ್ಣು, ದ್ರಾಕ್ಷಿ ಹಣ್ಣು, ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ ಮತ್ತು ಕರ್ಮೂಜಿ ಹಣ್ಣು, ಚಿಕ್ಕು ಹಣ್ಣು ಇಷ್ಟು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಇರ್ತೈತಿ ಅದನ್ನು ತೊಗೊಳ್ಳಿ. ನನ್ನ ಹತ್ರ ಇದೆಲ್ಲ ಇತ್ತು, ತೊಗೊಂಡಿದ್ದೀನಿ. ಹೊರಗಡೆಯಿಂದ ಐಸ್ ಕ್ರೀಮು ಅದು ಇತ್ತು ಅಂತ ತಿನ್ನಕ್ಕಿಂತ ಮನೆಯಲ್ಲೇ ನಾವೇ ಇಟ್ಟೆ ಸುಲಭವಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು, ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ಹೆಲ್ದಿಯಾಗಿರುವಂಥದ್ದು ರೆಸಿಪಿ. ಇವತ್ತು ಯಾವ ಥರ ಮಾಡೋದಂತ ನೋಡ್ಕೊಳ್ವಾ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಬಾಜು ಬರೋ ಬೆಲ್ಲೈಕನ್ ಒತ್ತಿರಿ. ಮುಂದೆ ಹಾಕೋ ವಿಡಿಯೋ ಎಲ್ಲರಿಗಿಂತ ಫಸ್ಟ್ ನೀವೇ ನೋಡ್ಬೋದು. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಮಾಡೋದಂತ ನೋಡ್ಕೊಳ್ವಾ. ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮ್ಯಾಗ, ಬಿಸಿಯಾಗಿದೆ. ಅದಕ್ಕೋಸ್ಕರ ಹಾಲು ಹಾಕಿದ್ರೆ ಮತ್ತು ತಳ ಹಿಡಿತೈತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ಇದಕ್ಕೆ ಈಗ ಅರ್ಧ ಲೀಟ್ರ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಫುಲ್ ಹಾಲು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಫುಲ್ ಹಾಕಿದ್ದೀನಿ. ನೀವು ಎಷ್ಟು ಮಾಡ್ಕೊಳ್ತೀರಾ ನೋಡಿಕೊಂಡು ಹಾಕೋಬೋದು ಹಾಲು. ನಾನು ಅರ್ಧ ಲೀಟ್ರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿರಿ, ಹಾಲು ಬಿಸಿ ಆಗ್ತಾ ಇರಲಿ. ಈಗ ಸೈಡಲ್ಲಿ ಮ್ಯಾಂಗೋ ಫ್ಲೇವರು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, ಮ್ಯಾಂಗೋ ಫ್ಲೇವರ್ ಐತಿದೆ ಕಸ್ಟರ್ಡ್ ಪೌಡ್ರು. ಇದನ್ನು 2 ಚಮಚ ತೊಗೊಂಡಿದ್ದೀನಿ. ಇದರಲ್ಲೇ ದೊಡ್ಡ ಚಮಚ ಐತಿದು, ಅಷ್ಟು ಸಣ್ಣದಿಲ್ಲ, ದೊಡ್ಡ ಚಮಚ ಐತಿ. ಇದರಲ್ಲೇ 2 ಚಮಚ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಬೇಕು. ನೋಡಿ, ನೀರು ಹಾಕಿದ್ದೀನಿ. ಗಂಟಿಲ್ಲದಾಗೆ ಕಲಿಸಿ ಇಟ್ಕೊಂಡ್ಬಿಡಿ ಸೈಡಿಗೆ. ಹಾಲು ಕಾಯ್ತಾ ಇದ್ದಂಗೆ, ಕುದಿತಾ ಇದ್ದಂಗೆ ಇದನ್ನು ಸೇರಿಸ್ಬೇಕಾಗ್ತದೆ. ನೋಡಿ, ಗಂಟುಗಳಿಲ್ಲದಂಗೆ ಕಲಿಸಿಟ್ಕೊಂಡಿದ್ದೀನಿ ನಾನು. ನೋಡಿರಿ, ಇಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ಪು ಸೇರಿಸ್ತಾ ಇದ್ದೀನಿ. ನೀವು ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು, ಹೆಚ್ಚು ಕಡಿಮೆ ಮಾಡ್ಕೋಬೋದು. 1.5 ಕಪ್ನಷ್ಟು ಸಕ್ಕರೆ ಸೇರಿಸಿದ್ದೀನಿ. ಇದಕ್ಕೆ ಹಾಲು ಕುದಿ ಬರಲಿ ಈಗ. ನೋಡಿ, ಆಲ್ರೆಡಿ ಅದು ಹಣ್ಣು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಅದು ಕಟ್ ಮಾಡಿಟ್ಟರು ಕಪ್ಪಾಗೋದಿಲ್ಲ, ಅದಕ್ಕೋಸ್ಕರ ಅದನ್ನು ಬೇಗನೆ ಕಟ್ ಮಾಡಿಟ್ಟರು ನೀವು ಚಿಂತೆ ಇಲ್ಲ. ಇದನ್ನು ಮಾತ್ರ ಕಸ್ಟರ್ಡ್ ಮಾಡಿ ಆದಮೇಲೆ ಅದನ್ನ ಇಳಿಸಿ ತಣ್ಣಗಾದಮೇಲೆ ಆವಾಗಲೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಸೇಬನ್ನು ಕಪ್ಪಗಾಗ್ತದೆ, ಬಾಳೆಹಣ್ಣು ಕೂಡ ಕಪ್ಪಗಾಗ್ತದೆ. ಅದಕ್ಕೋಸ್ಕರ ನಾನು ಇನ್ನೂ ಇದನ್ನು ಕಟ್ ಮಾಡಲಿಲ್ಲ, ಆಮೇಲೆ ಕಟ್ ಮಾಡ್ತೀನಿ ಅದನ್ನು ತಣ್ಣಗಾದ್ಮೇಲೆ. ಹಾಲನ್ನು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿತೈತಿ ಮತ್ತು ಸಕ್ಕರೆ ಹಾಕಿರೋದ್ರಿಂದ. ನೋಡ್ರಿ, ಹಾಲು ಕುದಿ ಬಂದಿದೆ. ಈಗ ಒಂದು 2 ನಿಮಿಷ ಕುದಿಸಿದ್ದೀನಿ ಹಾಲು. ಯಾಕಂದರೆ ಇದು ಆಕಳ ಹಾಲು ತಿಳು ಇದೆ, ಸ್ವಲ್ಪ ಕುದಿಸ್ಕೊಂಡ್ರೆ ಗಟ್ಟಿ ಆಗ್ತದೆ ಅಂತ 2 ನಿಮಿಷ ಕುದಿಸಿದ್ದೀನಿ. ನೀವು ಪಾಕೆಟ್ ಹಾಲು ತೊಗೊಂಡ್ರೆ ಕುದಿಸೋದು ಅವಶ್ಯಕತೆ ಇಲ್ಲ, ಕುದಿ ಬಂದರೆ ಸಾಕು. ಇದನ್ನು ಕಸ್ಟರ್ಡ್ ಪೌಡ್ರ್ ಹಾಕಿ ಈಗಾಗಲೇ ಕಲಿಸಿಟ್ಟಿದ್ವಲ್ಲ, ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಹಾಕ್ತಾನೆ ತಿರುಗ್ತಾನೆ ಇರಬೇಕು. ಇಲ್ಲಾಂದರೆ ಗಂಟಾಗ್ತದೆ, ತಳ ಹಿಡಿತೈತಿ. ನೋಡಿ, ಈ ಥರ ಹಾಕಿದ ತಕ್ಷಣ ಕೈ ಬಿಡಲಿಕ್ಕಿಲ್ಲ, ತಳ ಹಿಡಿತೈತೆ, ಅದು ತಿರುಗ್ತಾನೆ ಇರಬೇಕು. ನೋಡಿ ಯಾವ ಥರ ಆಯಿತು. ಇದು 1 ಕುದಿ ಬಂದರೆ ಸಾಕು. 1 ಕುದಿ ಬಂದರೆ ತಳಗಿಳಿಸಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ಯಾವ ಥರ ಗಟ್ಟಿಯಾಗಿ ಬಂತು. ಈ ಥರ ಬರಬೇಕಿದು. ಒಂದು ವೇಳೆ ತಿಳುವಾಯಿತು, ನಾವು ಹಾಕಿದ್ದು ಸರಿ ಆಗಲಿಲ್ಲ ಅಂದರೆ ಇನ್ನೊಂದು ಅರ್ಧ ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಕಲಸಿ ಹಾಕ್ಬೋದು. ಗಟ್ಟಿ ಆಯ್ತಂದರೆ ಇನ್ನೊಂದು ಲೋಟ ಹಾಲು ಹಾಕ್ಕೊಂಡು ತಿಳು ಮಾಡ್ಕೊಬೋದು. ಅದರಲ್ಲೇ ಎಲ್ಲ ಇರ್ತದೆ, ಮಾಡ್ಕೊಳ್ಳೋದ್ರಲ್ಲಿ ನೋಡ್ಕೊಂಡು ಮಾಡಬೇಕು ಅಷ್ಟೇ. ನೋಡಿ ಯಾವ ಥರ ಆಗಿದೆ. ಈ ಹದ ಇದ್ದರೆ ಸಾಕು. ಈ ಕುದಿ ಕೂಡ ಬಂತು. 1 ನಿಮಿಷ ಕುದಿಲಿ ಅಷ್ಟೇ ಸಾಕು. ನೋಡಿರಿ, ಕುದಿತಾ ಇದ್ದು 1 ನಿಮಿಷ ಆಯಿತು. ಈ ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ವಿ. ಈ ಹದ ಇರಬೇಕು. ಈ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕಿದು. ನಿಮ್ಗೆ ಅರ್ಜೆಂಟಿಗೆ ಬೇಕಂದರೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಬೋದು, ಕಡೆಗಿಟ್ಟವರು ತಣ್ಣಗೆ ಮಾಡ್ಬೋದು. ಇದು ತಣ್ಣಗಾಗ್ತದೆ, ಒಂದು ಅರ್ಧ ಗಂಟೆ ಬಿಟ್ಟರೆ ಬೇಗನೆ ತಣ್ಣಗಾಗ್ತದೆ. ಇಲ್ಲಿ ನೋಡ್ರಿ, ಎಲ್ಲ ತಣ್ಣಗಾಗಿದೆ. ಆವಾಗಲೇ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ನಾವು ಹಾಲಿಂದು. ನೋಡಿ, ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ತೊಗೊಳ್ಳಿ, ಮತ್ತು ಇಟ್ಟು ಚೆಂದ ಇರ್ತದೆ, ತಿನ್ನಲಿಕ್ಕೆ ಸೂಪರಾಗಿರ್ತೈತಿ. 1 ಕಪ್ನಷ್ಟು ಆ್ಯಪಲ್, 1 ಕಪ್ನಷ್ಟು ಬಾಳೆಹಣ್ಣು ಈಗ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಅವನ್ನಾದರೂ ಮುಂಚೆನೇ ಕಟ್ ಮಾಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಣ್ಣು ಸೇರಿಸ್ಬೇಕು. ಇದಕ್ಕೆ ಯಾವೆಲ್ಲ ಕಟ್ ಮಾಡಿದ್ವಿ ಅವನ್ನೆಲ್ಲ ಹಾಕ್ಕೊಳ್ಬೇಕು. 1 ಕಪ್ನಷ್ಟು ದ್ರಾಕ್ಷಿ ಕಪ್ಪುದು, 1 ಕಪ್ನಷ್ಟು, ಅರ್ಧ ಕಪ್ ತೊಗೊಂಡಿದ್ದೀನಿ ಹಸಿರದು ದ್ರಾಕ್ಷಿ. ಇದು ಕರ್ಮೂಜಿ ಹಣ್ಣು 1 ಕಪ್ನಷ್ಟು, ಚಿಕ್ಕು ಹಣ್ಣು 1 ಕಪ್ನಷ್ಟು ಹಾಕಿ ಮಿಕ್ಸ್ ಮಾಡಿ ಸರಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಆಯಿತು. ಯಾವ ಐಸ್ ಕ್ರೀಮ್ಗಿಂತ ಕಡಿಮೆ ಇಲ್ಲ, ಅಷ್ಟು ಅದಕ್ಕಿಂತ ಮೇಲೆ ಅಂತ ಹೇಳ್ಬೋದು. ಈ ಥರ ಮನೆಯಲ್ಲೇ ನಾವು ಸುಲಭವಾಗಿ ಆರೋಗ್ಯಕರವಾಗಿ ಮಾಡಿಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯದು. ನೋಡಿ, ಇದೆಲ್ಲ ಮಾಡಿ ಆದಮೇಲೆ ಏಲಕ್ಕಿ ಪೌಡ್ರು ಕುಡಿಸ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ನಿಮ್ಗೆ ಯಾವಾಗ ಬೇಕಾವಾಗ ತೊಗೊಂಡು ಹಾಕ್ಕೊಂಡು ತಿನ್ಬೋದು. ಸಂಜೆ ಹೊತ್ತಾಗಲಿ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ ಹಾಕ್ಕೊಂಡು 1 ಕಪ್ಪು ತಿಂದರೆ ಮತ್ತೆ 1 ತಾಸು ಗಂಟೆ ಹಸುನೇ ಆಗೋಲ್ಲ, ಆ ಥರ ಆಗಿದೆ. ಎಲ್ಲ ನೋಡಿದ್ರಲ್ಲ ಯಾವ ಥರ ಮಾಡೋದಂತ. ನೀವು ಸಹ ಮಾಡ್ಕೊಳ್ಳಿ, ಹೇಗೆ ಬಂತಂತ ತಿಳಿಸಿ. ಇದು ಸುಲಭ, ಈಜಿ ಇದೆ. ಕಸ್ಟರ್ಡ್ ಪೌಡ್ರ್ ಒಂದು ಹಾಕಿ ಹಾಲು ಕಾಯಿಸಿ ಇಟ್ಕೊಂಡ್ಬಿಟ್ರೆ, ಈ ಹಣ್ಣುಗಳಿತ್ತಂದರೆ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭ. ನೋಡಿ ಮಾಡಿ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತೈತಿ.
ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ನೋಡಿದ್ರಲ್ಲ ಯಾವ ಥರ ಮಾಡೋದಂತ ಫ್ರೂಟ್ ಸಲಾಡು. ನೀವು ಸಹ ಮಾಡಿಕೊಡಿ. ನೋಡಿ ಕಪ್ಪಿಗೆ ಹಾಕಿ ಸರ್ವ್ ಮಾಡಿಟ್ಟಿದ್ದೀನಿ. ನೋಡಿ ಯಾವ ಥರ ಇದೆ ನೋಡಲಿಕ್ಕೆ ಸೂಪರಾಗಿದೆ. ಇದು ಬೇಸಿಗೆಯಲ್ಲಂತೂ ಇನ್ನೂ ಹೇಳಿ ಮಾಡಿಸಿದಂಥ ರೆಸಿಪಿ. ಬೇಸಿಗೆಯಲ್ಲೇ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಸಹ ಮಾಡಿಕೊಡಿ. ಬಿಸಿಲಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಮನೆಯಲ್ಲಿ ತಂಪಾಗಿ ಏನಾದರೂ ತಿನ್ಬೇಕು ಅನಿಸಿದಾಗ ಈ ಥರ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನೋಡಿರಲ್ಲ ಯಾವ ಥರ